ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವೃತ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಕರ್ಕಾಟಕ ರಾಶಿ ಅಂದ ತಕ್ಷಣವೇ ನಿಮಗೆ ಯೋಚನೆ ಆಗ್ತದೆ, ಏನಪ್ಪ ಇನ್ನೂ ತೊಂದರೆ ಹೇಳ್ತಾ ಇದ್ದಾರಾ ಅಥವಾ ಒಳ್ಳೇದು ಹೇಳ್ತಾ ಇದ್ದಾರಾ ಅಂತ ಯೋಚನೆ ಆಗುತ್ತೆ. ಇಲ್ಲ, ಶುಭವಾದಂಥ ಫಲಗಳನ್ನೇ ಹೊತ್ತು ತಂದಿದ್ದೇನೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನೋಡಿ, ಗುರುವಿನ ಗೋಚಾರ ಫಲ. ಗುರು 1/5/2024 ಇಸ್ವಿಯಲ್ಲಿ ಗುರು ವೃಷಭ ರಾಶಿಗೆ ಬರ್ತಾ ಇದ್ದಾನೆ. ವೃಷಭ ರಾಶಿ ಅಂದರೆ ಕರ್ಕಾಟಕ ರಾಶಿಯಿಂದ 11ನೇ ರಾಶಿ ಆಗುತ್ತೆ. ಅಂತಹ ರಾಶಿಗೆ ಗುರು ಬರ್ತಾ ಇದ್ದಾನೆ. ಈಗ ನಿಮಗೆ 10ನೇ ರಾಶಿಯಲ್ಲಿದ್ದಾಗ ಒಂದು ಅಲ್ಪ ಗುರುಬಲ ಅಂಥೇಳಿ ಹೇಳಿದ್ದೆ. ಈಗ ಸಂಪೂರ್ಣವಾದಂಥ ಒಂದು ಗುರುಬಲ ಬಲ ಎಷ್ಟಕ್ಕೆ ಅಂತಂದರೆ 100% ಗುರುಬಲ ಇದೆ. ಆದರೆ ಮಿಕ್ಕಿರುವಂಥ ದಶಾಭುಕ್ತಿಗಳು, ಮಿಕ್ಕಿರುವಂತಹ ಗ್ರಹಗಳು ಕೂಡ ಫಲ ಕೊಡ್ತಾರೆ. ಅದರ ಬಗ್ಗೆನೂ ಕೂಡ ಒಂದು ಕಡೆ ಗಮನ ಇರಲಿ. ಆದರೆ ಏಕಾದಶದ ಗುರು ಏನೇನು ಶುಭವನ್ನು ಉಂಟು ಮಾಡ್ತಾನೆ ಕರ್ಕಾಟಕ ರಾಶಿಗೆ ಎಂಬುದನ್ನು ಗಮನಿಸೋಣ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ವಿಡಿಯೋದಲ್ಲಿ ಏನೇನು ಶುಭ ಮತ್ತು ಅಶುಭ ಫಲಗಳಾಗುತ್ತೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ ವಿಡಿಯೋ ಹೇಳುವಂಥದ್ದು ಗುರುವಿನ ಗೋಚಾರ ಫಲ ಮಾತ್ರ ಆಗಿರುತ್ತೆ. ಇದು ನಿಮ್ಮ ಜಾತಕದ ಸಂಪೂರ್ಣವಾದಂತಹ ನಿರ್ಧಾರವಾಗಲಿ, ಜಾತಕದ ಸಂಪೂರ್ಣವಾದಂತಹ ತೀರ್ಮಾನಗಳಾಗಲಿ ಅಲ್ಲ. ಇದು ಗೋಚಾರದಲ್ಲಿ ಗುರು ಏಕಾದಶದಲ್ಲಿದ್ದರೆ ಏನಾಗುತ್ತೆ, ಹಾಗೆ ಗುರುವಿನ ದೃಷ್ಟಿಯಿಂದ ಏನು ಶುಭಾಶುಭ ಫಲಗಳಾಗುತ್ತೆ ಎಂಬುದನ್ನು ಕೂಡ ನಾವು ಗಮನಿಸುವಂಥದ್ದು. ನೋಡಿ, ನಿಮ್ಮ ರಾಶಿಯಿಂದ ನೋಡಿ ವಿಶೇಷವಾಗಿ 3ನೇ ರಾಶಿ ಅಂದರೆ ಕನ್ಯಾ ರಾಶಿಗೆ ಗುರುವಿನ ದೃಷ್ಟಿ, ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ, ಅನಂತರ ಮಕರ ರಾಶಿಗೆ ಗುರುವಿನ ದೃಷ್ಟಿ, ಹೀಗೆಲ್ಲ ಇದೆ. ಹಾಗಾಗಿ ಈ ದೃಷ್ಟಿಯಿಂದನೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ನಾವು ಗಮನಿಸಬಹುದು. ನೋಡಿ, ಶಾಸ್ತ್ರದಲ್ಲಿ ಏನು ಹೇಳ್ತದೆ, ವಿಶೇಷವಾಗಿ ಲಾಭೇ ಪುತ್ರಸ್ಥಾನಮಾನಾದಿ ಲಾಭ ಎಂಬುದಾಗಿ ಹೇಳಿಬಿಟ್ರು. ಏನು ಮಾಡ್ತದೆ ಲಾಭ ಅಂತಂದರೆ 11ನೇ ಸ್ಥಾನಕ್ಕೆ ಲಾಭ ಎಂಬುದಾಗಿ ಕರೆದರು. ಅಂದರೆ ಏನೇ ಆದರೂ ಕೂಡ ಲಾಭ ಆಗುತ್ತೆ. ನಮ್ಮಲ್ಲಿ ನೋಡಿ, ಮೆಟ್ಲಿಡುವಾಗೆಲ್ಲ ವಾಸ್ತುವಿನ ಪ್ರಕಾರ ನೋಡ್ತಾರೆ, ಒಂದು ಲಾಭ ನಷ್ಟ ಅಂತೇಳಿ ಮೆಟ್ಲನ್ನು ಇಡ್ತಾರೆ. ಅದಂತಕ್ಕೆ ಹೌದು ಅಂತ ಅನಿಸುತ್ತೆ. 1ನೇ ಕಾಲಿಟ್ಟಾಗ ಲಾಭ, 2ನೇ ಕಾಲಿಟ್ಟಾಗ ನಷ್ಟ, 10ನೇ ಕಾಲ ಲಾಭ ನಷ್ಟ. ಮನೆ ಒಳಗಡೆ ಬಾಗಿಲನ್ನು ಕಾಲಿಡುವಾಗ ಲಾಭದಲ್ಲಿ ಕಾಲಿಡಬೇಕು ಹೇಳುವಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಈ ಲಾಭವನ್ನು ಏಕಾದಶದಲ್ಲಿರುವಂತಹ ಗುರುವು ಕೊಡ್ತಾನೆ. ಬಹಳ ಮುಖ್ಯವಾಗಿ ಹೇಳುವಂಥದ್ದು 1ನೇದಾಗಿ ಲಾಭೇ ಪುತ್ರ ಪ್ರಾಪ್ತಿ. ಇದು ಬಹಳ ಮುಖ್ಯವಾಗಿ, ಅಂದರೆ ಸಂತಾನ ಇಲ್ಲದೇ ಇದ್ದವರಿಗೆ ಸಂತಾನ ಆಗಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಸಂತಾನ ಆಗಿದೆ ಅಂತಾದರೆ ನೋಡಿ, ನನಗೆ ಮದುವೆಯಾಗಿ ಮಕ್ಕಳೆಲ್ಲ ಆಗಿಬಿಟ್ಟಿದ್ದಾರೆ, ಹೀಗೆಲ್ಲ ಆಗುತ್ತೆ ನೀವು ಕೇಳಬಹುದು. ಆದರೆ ಪುತ್ರ ಹೇಳುವಂತಹದ್ದು ಅರ್ಥಕ್ಕೆ ಪುಮಾನ ತ್ರಾಯತೆ, ಅಂದರೆ ಪುಮಾನ ಹೇಳುವಂತಹ ನರಕವನ್ನು ದಾಟಿಸುವಂತಹ ಒಂದು ವ್ಯಕ್ತಿ ಹೇಳುವಂಥ ಒಂದು ಅರ್ಥ. ಅಂದರೆ ನರಕ ಅಂತಂದರೆ ಎಲ್ಲ ರೀತಿಯಾಗೂ ನಾವು ಅರ್ಥ ಮಾಡಬಹುದು. ಈ ಉದಾಹರಣೆಗೆ, ನಾವು ಯಾವುದೋ ಒಂದು ಕಷ್ಟದಲ್ಲಿದ್ದೇವೆ, ಯಾವುದೋ ಒಂದು ಸಮಸ್ಯೆಯಲ್ಲಿದ್ದೇವೆ, ಅದನ್ನು ದಾಟಿಸುವಂಥ ಒಂದು ವ್ಯಕ್ತಿ ನಮಗೆ ಸಿಗಬಹುದು ಜೀವನದಲ್ಲಿ. ಅಥವಾ ನಮಗೆ ಮದುವೆಯಾಗಿ ಸಮಸ್ಯೆಗಳಲ್ಲಿದ್ದೇವೆ, ನಮಗೆ ಯಾವುದೋ ಒಂದು ವ್ಯಕ್ತಿ ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಂಥ ಮಾರ್ಗದರ್ಶನ ಬರಬಹುದು. ಅಥವಾ ಯಾವೊಂದು ಕೋರ್ಟು ಕಚೇರಿ ಕಾನೂನನ್ನು ನಾವು ತೊಡಕಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ನಮಗೆ ಯಾವುದೋ ಒಂದು ಉತ್ತಮವಾದಂತಹ ಅಡ್ವೊಕೇಟ್ ಸಿಗಬಹುದು, ಉತ್ತಮವಾದಂತಹ ಮಾರ್ಗದರ್ಶನ ಕೊಡುವಂಥವನು ಸಿಗಬಹುದು, ಅಥವಾ ನಮ್ಮ ಸ್ನೇಹಿತ ಸಿಗಬಹುದು. ಅಥವಾ ಎಲ್ಲೋ ಒಂದು ಕಡೆ ನಾವು ದೊಡ್ಡ ಫಂಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೇವೆ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ದೊಡ್ಡ ವ್ಯಕ್ತಿಗಳು ಸಿಕ್ಕಿಬಿಡಬಹುದು ನಮಗೆ. ಹಾಗಾಗಿ ಇದೆಲ್ಲವೂ ಕೂಡ ಆ ಲಾಭ ಅಥವಾ ಪುತ್ರ ಹೇಳುವಂಥ ಅರ್ಥಕ್ಕೆ ನಾವು ಮಾಡಿಕೊಳ್ಳಬಹುದು. ಹಾಗಾಗಿ ಕೇವಲ ಸಂತಾನ ಹೇಳುವಂಥದ್ದು ಅಷ್ಟಕ್ಕೆ ಸೀಮಿತ ಮಾಡಿಕೊಳ್ಳಬೇಡಿ ಎಂಬುದನ್ನು ಕೂಡ. ಹಾಗೆ ಸ್ಥಾನಮಾನಾದಿ ಲಾಭ, ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಗ್ರಂಥಕಾರರು. ಸ್ಥಾನಮಾನಾದಿ ಲಾಭ, ನಿಮಗೆ ಇಷ್ಟು ದಿವಸ ಸರಿಯಾದ ಸ್ಥಾನ ಇರಲಿಲ್ಲ. ಯಾವುದೇ ಒಂದು ವ್ಯಕ್ತಿಗಳಾಗಿರಲಿ, ಲೌಕಿಕರಾಗಿ ಅಲೌಕಿಕ ಆಗಿರಲಿ, ನಿಮಗೆ ಸರಿಯಾದಂಥ ಸ್ಥಾನ ಇರಲಿಲ್ಲ ಇಷ್ಟು ದಿವಸ. ಯಾಕಂದರೆ ಅಷ್ಟಮ ಶನಿ ಮಾತ್ರ ನಿಮಗೆ ಕಿರಿಕಿರಿ ಇದೆ ಇನ್ನೂ. ಆದರೆ ಗುರುವಿನ ಬಲ ನಿಮಗೆ ಬಂತೋ ಇಲ್ವೋ, ಗುರು ನಿಮ್ಗೆ ಅನುಗ್ರಹ ಮಾಡಿದ್ನೋ ಇಲ್ವೋ, ಆವಾಗ ನಿಮಗೆ ಸ್ಥಾನಮಾನಾದಿ ಇದು ಬಹಳ ಮುಖ್ಯವಾಗಿ ಲಾಭವನ್ನು ಕೊಡುತ್ತಾನೆ.
ಯಾವುದೋ ಒಂದು ಹುದ್ದೆಯನ್ನು ನಿಮಗೆ ಕೊಡುವಂಥದ್ದು ಅಥವಾ ಯಾವುದೋ ಒಂದು ಸ್ಟೇಟಸನ್ನು ನಿಮಗೆ ಕೊಡುವಂಥದ್ದು. ಉದಾಹರಣೆಗೆ ಸನ್ಯಾಸಿ ಆಶ್ರಮ ಸ್ವೀಕಾರ ಮಾಡಿದಿರಿ, ಸನ್ಯಾಸಿ ಆಶ್ರಮದಲ್ಲಿ ಏನೋ ಒಂದು ಕಿರಿಕಿರಿ ಇದೆ, ಆ ಒಂದು ಸ್ಥಾನಮಾನಗಳು ನಿಮಗೆ ಸಿಗುವಂಥದ್ದು. ಒಂದು ರಾಜಕೀಯ ವ್ಯಕ್ತಿಗಳಿದ್ದೀರಿ, ನೀವು ಯಾವುದೋ ಒಂದು ಸ್ಥಾನಕ್ಕೆ ಹೋರಾಟ ಮಾಡ್ತಾಯಿದ್ದೀರಿ, ಯಾವುದೊಂದು ಅಧ್ಯಕ್ಷರಾಗಬೇಕು ಅಥವಾ ಇನ್ನೊಂದು ಪದಾಧಿಕಾರಿಗಳಾಗಬೇಕು, ನಿಮಗೆ ಪ್ರತ್ಯಕ್ಷವಾಗಿ ಗುರು ಕೊಡ್ತಾನೆ ನಿಮಗೆ. ಮತ್ತೊಂದು ಮಾನಾದಿ, ಇದು ಬಹಳ ಮುಖ್ಯವಾಗಿ. ಯಾಕಂದರೆ ಇಷ್ಟು ದಿವಸ ಎಷ್ಟು ನಿಮಗೆ ದುಃಖ ಆಯಿತು, ಎಷ್ಟು ಚಿಂತೆ ಆಯಿತು. ಮಾನ ಅಂತಂದರೆ ಮಾನ ಮರ್ಯಾದೆಗಳು ಬಹಳ ಜನಕ್ಕೆ ಸಮಸ್ಯೆಗಳಾಯಿತು, ಹರಾಜಾಯಿತು. ಯಾಕಂದರೆ ಈ ಕರ್ಕಾಟಕ ರಾಶಿಯವರು ಬಹಳ ಏನು ಹೇಳ್ತೇವೆ ಅಂತಂದರೆ ಗೌರವಾನ್ವಿತ ವ್ಯಕ್ತಿಗಳು ಎಷ್ಟೋ ಸಲ ತಲೆ ತಗ್ಗಿಸುವಂತಹದ್ದು ಕೂಡ ಆಯಿತು ನಿಮಗೆ ಅಲ್ವಾ. ಆದರೆ ಅಂತಹ ಆ ತಲೆ ತಗ್ಗಿಸುವಂತಹ ಏನೇನು ಸಮಸ್ಯೆಗಳಿದೆಯೋ, ಏನೇ ತೊಂದರೆಗಳಿದೆಯೋ ಅದನ್ನು ಆ ಗುರು ನಿಮಗೆ ನಾಶ ಮಾಡಿ ಒಂದು ಲಾಭದ ಕಡೆ ಕರ್ಕೊಂಡು ಕೂರಿಸ್ತಾನೆ ನಿಮ್ಮನ್ನು. ಗಟ್ಟಿಯಾದಂಥ ಸ್ಥಾನ ಇದು ಒಂದೆರಡು ದಿವಸಕ್ಕೆ ಪರಿವರ್ತನೆ ಆಗದೇ ಇರಬಹುದು, ಆದರೆ ನಿರಂತರವಾಗಿ ನಿಧಾನವಾಗಿ ಪರಿವರ್ತನೆ ಆಗ್ತದೆ. 5ನೇ ತಿಂಗಳಲ್ಲಿ ಬಂದುಬಿಟ್ಟ ಗುರು, ಒಂದು ವಾರದಲ್ಲಿ ಆಯಿತಾ, 4 ದಿವಸ ಆಯಿತಾ, ಆಗಲಿಕ್ಕಿಲ್ಲ, ಇದು ಆಗೋದೂ ಇಲ್ಲ. ಆಗುವಂಥದ್ದೇನು, ಗುರು ಮತ್ತು ಶನಿ ಎರಡೂ ಗ್ರಹಗಳು ಕೂಡ ನಿಧಾನವಾಗಿ ಆಗುತ್ತೆ. ಬಂಗಾರದ ಸೂಜಿ ಇದ್ದ ಹಾಗೆ, ಬಂಗಾರದ ಒಂದು ಕಡ್ಡಿ ಇದ್ದ ಹಾಗೆ ಗುರು ಅಂತಂದರೆ, ಆ ಬಂಗಾರದ ಕಡ್ಡಿ ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟೇ ನಿಧಾನವಾಗುತ್ತೆ. ಆದರೂ ಗುರು ಮಾತ್ರ ಕೊಟ್ಟೇ ಕೊಡ್ತಾನೆ. ಗುರು ಬಿಡುವುದಿಲ್ಲ, ನಿಮ್ಮನ್ನು ಒಂದು ಸ್ಥಾನಕ್ಕೆ ಕೂರಿಸ್ತಾನೆ, ಒಂದು ಸ್ಥಾನವನ್ನು ಬಲಿಷ್ಠ ಮಾಡ್ತಾನೆ. ಎಲ್ಲಿ ಹರಾಜಾಗಿದೆಯೋ ಮರ್ಯಾದೆ, ಎಲ್ಲಿ ನಿಮ್ಗೆ ಅಪಮಾನ ಆಗಿದೆಯೋ ಅದೇ ಸ್ಥಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಅಲ್ಲೇ ನಿಮ್ಗೆ ಪುನಃ ಕೂರಿಸ್ತಾನೆ ನಿಮ್ಮನ್ನು. ಗುರು ಬಿಡುವುದಿಲ್ಲ. ಯಾಕಂದರೆ ಕರ್ಕಾಟಕ ರಾಶಿಯವರು ಧರ್ಮದಲ್ಲಿದ್ದಂಥವರು, ಸಾಧನೆ ಮಾಡುವಂಥ ವ್ಯಕ್ತಿಗಳಲ್ವ, ಹಾಗಾಗಿ ಕೂರಿಸ್ತಾನೆ. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ನಾವು ಸ್ಥಾನ ಹೇಳುವುದಕ್ಕೆ ಇದನ್ನು ನಾವು ಗಮನಿಸಬಹುದು. ಹಿಂದಿನ ಗೋಚಾರದಲ್ಲಿ ನಾವು ನೋಡಿದ ಹಾಗೆ, ಅನುಭವದಲ್ಲಿ ನೋಡಿದ ಹಾಗೆ, ಯಾವುದೋ ಒಂದು ಈ ಭೂಮಿಯ ವ್ಯಾಜ್ಯಗಳು, ಭೂಮಿಯ ಕಿರಿಕಿರಿ ಆಗ್ತಾಯಿತ್ತು. ಅಂತಹ ಭೂಮಿ ವ್ಯಾಜ್ಯ ಕಿರಿಕಿರಿಗಳು ನೋಡಿ ಕೊನೆಗೆ ಕೋರ್ಟಲ್ಲಿ ಅವ್ರ ಕಡೆಗೆ ಆಯಿತು. ಒಂದು ಸಲಕ್ಕೆ ಪುನಃ ಮತ್ತೆ ಇವರು ಹೋರಾಟ ಮಾಡಿ ಇವ್ರ ಕಡೆಗಾಗಿ ಕೊನೆಗೆ ಮುಗೀತು. ಹಾಗಾಗಿ ಆ ಸ್ಥಾನ ಅಂತಂದರೆ ಭೂಮಿಯನ್ನು ಕೂಡ ನಾವು ಕಾಣಬಹುದು. ಭೂಮಿಯ ಸ್ಥಾನಮಾನಗಳಲ್ಲೂ ಕೂಡ ಲಾಭಗಳನ್ನು ಭಗವಂತ ಅನುಗ್ರಹ ಮಾಡಬಹುದು. ಇನ್ನು ನೋಡಿ, ಆ ದೃಷ್ಟಿಯ ವಿಚಾರಕ್ಕೆ ಬಂದರೆ 3ನೇ ದೃಷ್ಟಿಗೆ ಗುರು ಬುಧನ ರಾಶಿಯಲ್ಲಿ ದೃಷ್ಟಿ ಇಟ್ಟಿದ್ದಾನೆ. ಹಾಗಾಗಿ ನಿಮ್ಮನ್ನು ನಿಮ್ಮ ಬುದ್ಧಿಯನ್ನು ಚುರುಕು ಮಾಡ್ತಾನೆ ಗುರು. ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕವಾದಂತಹ ವ್ಯಕ್ತಿಗಳಿದ್ದರೆ ಅದರಲ್ಲಿ ಒಳ್ಳೆಯದು ಮಾಡುವಂಥದ್ದು, ಪಾಠ ಪ್ರವಚನಗಳನ್ನು ಮಾಡುವಂತಹ ವ್ಯಕ್ತಿಗಳಿದ್ದರೆ, ಅಥವಾ ನಿಮ್ಮನ್ನು ಜಾಸ್ತಿಯಾಗಿ ಗುರು ಏನು ಮಾಡ್ತಾನೆ, ಹೊರತುಂಬಿಸ್ತಾನೆ. ಧರ್ಮದ ಕಾರ್ಯವನ್ನು ಮಾಡಿ, ಒಳ್ಳೆಯದಾಗುವಾಗ ಮಾಡಿ, ಆದಷ್ಟು ನ್ಯಾಯ ನೀತಿಯಲ್ಲಿ ನಡ್ಕೊಳ್ಳಿ. ಯಾಕಂದರೆ 3ನೇ ರಾಶಿ ಅಂತಂದರೆ ಒಂದು ಹಂತಕ್ಕೆ ಅಲ್ಪ ವಿಕ್ರಮ ಸ್ಥಾನ. ಅದು ನಿಮ್ಮನ್ನು ದುಶ್ಚಿಕ್ಯ ಅಂತ ಕರಿತೇವೆ. ಅದಕ್ಕೆ ದುಶ್ಚಿಕ್ಯ ಅಂತಂದರೆ ಕರೆಕ್ಟಾಗಿ ದೃಷ್ಟಿ ಇಡುವಂಥದ್ದು. ಎಲ್ಲೋ ಒಂದು ಸಮಸ್ಯೆ ಬರುತ್ತೆ ಅಂತಂದರೆ ಪಟ್ಟನ್ನು ತೆಕ್ಕೊಂಬಿಡೋದು. ಉದಾಹರಣೆಗೆ ಪೆಟ್ರೋಲ್ ಕಾರಲ್ಲಿ ಇಲ್ಲ, ಇನ್ನೊಂದು 30 ಕಿಲೋಮೀಟ್ರ್ ಓಡಿಸ್ಬೋದು, ಆದರೆ ಈವಾಗ ನಿಮಗೆ ಜಾಗ್ರತೆ ಆಗಿಬಿಡುತ್ತೆ. ಇಲ್ಲ, ನಾವು ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬೇಡ, ರಿಸ್ಕ್ ತೆಗೆದುಕೊಳ್ಳೋದೇ ಬೇಡ. ಇದೆಲ್ಲ ಎಚ್ಚರವಾಗಬೇಕಲ್ಲ. ರಿಸರ್ವಿಗೆ ಒಂದು ಗಾಡಿ ಆಫ್ ಆದಮೇಲೆ ಕೆಲವೊಂದು ಸಲ ಗೊತ್ತಾಗ್ಬಿಡುತ್ತೆ ಅಲ್ವಾ. ಆದರೆ ಆ ಜಾಗ್ರತೆ ಅವಸ್ಥೆ ಏನಿದೆ ಅಲ್ವಾ, ಅದಕ್ಕೆ ನಮ್ಮಲ್ಲಿ ಗುರುವಿಗೆ ವಿಶೇಷವಾಗಿ ಬಹಳ ಜ್ಞಾನಕಾರಕ ಅಂತಂದರು. ಗುರು ಏನು ಮಾಡ್ತಾನೆ, ನಮ್ಮನ್ನು ಯಾವ್ಯಾವ ಸಮಯದಲ್ಲಿ ಎಚ್ಚರ ಮಾಡಬೇಕು. ಭಗವದ್ಗೀತೆಯ ಪ್ರಕಾರ ಸ್ಥಿತಪ್ರಜ್ಞ, ನೋಡಿ ಎಂಥ ಒಳ್ಳೆಯ ಪದ, ಸ್ಥಿತಪ್ರಜ್ಞ ಅಂತೇಳಿ ಸಿಗುತ್ತಾ ನಿಮಗೆ. ಅಂತಹ ಸ್ಥಿತಪ್ರಜ್ಞತ್ವವನ್ನು ನಿಮಗೆ ಅನುಗ್ರಹ ಮಾಡ್ತಾನೆ ಗುರು. ಎಷ್ಟೋ ಸಲ ಸಮಸ್ಯೆಗಳು ಬಂದಿದೆ ಕರ್ಕಾಟಕ ರಾಶಿಯವರಿಗೆ, ಆದರೆ ಸ್ಥಿತಪ್ರಜ್ಞನಾಗುವ ಹಾಗೆ ಗುರು ಮಾಡ್ತಾನೆ. ಮತ್ತು ಯಾವ್ಯಾವ ಹಠ ಇದೆಯೋ ನಿಮ್ಮದು, ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಆಶ್ಲೇಷ ನಕ್ಷತ್ರ ಇರಬಹುದು, ಇವರ ಭಾರಿ ಹಠದ ವ್ಯಕ್ತಿಗಳು, ಗೊತ್ತಾಯ್ತಾ ಇಲ್ಲ. ಪುನರಸು ನಕ್ಷತ್ರ ಅಷ್ಟೊಂದಲ್ಲ, ಪುಷ್ಯ ನಕ್ಷತ್ರವೂ ಹಠವೇ. ಹಾಗಾಗಿ ಆ ಹಠದಿಂದ ಏನೇನು ಸಾಧನೆ ಮಾಡಬೇಕೋ, ಯೋಗ ಮಾಡಬೇಕು. ಯಾಕಂದರೆ ಹಠವೂ ಬೇಕು ಜೀವನದಲ್ಲಿ. ಹಠ ಇಲ್ಲ ಅಂತಂದರೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಆಗ್ತದೆಯಾ? ಏನಿದ್ರೆ ಮಾಡ್ಕೊಂಡಿದ್ರೆ ಯಾವ ಕೆಲಸವಾಗುವುದಿಲ್ಲ. ಹಾಗಾಗಿ ಆ ಹಠದಿಂದ ಸಾಧನೆ ಮಾಡುವಂಥ ಛಲವನ್ನು ಗುರು ಕೊಡ್ತಾನೆ. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮವರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರೋ, ಇದು ಬಹಳ ಮುಖ್ಯವಾಗಿ. ಗುರು ಬಂದ ತಕ್ಷಣವೇ ನಿಮ್ಮವರ ಆಶ್ವಾಸನೆಯನ್ನು ನೆರವೇರಿಸುವಂಥದ್ದು. ಯಾರಿಗೇನೋ ಕೊಡ್ತೇನೆ, ಯಾರಿಗೇನೋ ಹೇಳ್ತೇನೆ, ಯಾರಿಗೋ ಏನೋ ಮಾಡ್ತೇನೆ ಅಂಥೇಳಿ ಏನಾದರೂ ಹೇಳಿದ್ದಿದ್ರೆ ಅದನ್ನು ಅವರಿಂದ ಋಣಮುಕ್ತ ಆಗುವ ಹಾಗೆ ಮಾಡಬಹುದು. ಇದು ಬಹಳ ಮುಖ್ಯವಾಗಿ. ಯಾರ ಹತ್ರ ಒಂದು 50,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ರೆ ಆ 50,000 ರೂಪಾಯಿ ದುಡ್ಡನ್ನು ಕೊಡುವಂತಹ ಪ್ರಯತ್ನಗಳಾಗುತ್ತೆ. ಇದು ಬಹಳ ಮುಖ್ಯವಾದಲ್ವ. ಎಷ್ಟೋ ಸಲ ನಾವು ಸಾಯುವಾಗ ಋಣದಿಂದ ಸಾಯಬಾರದು. ಬಹಳ ಜನ ಹೇಳುವುದನ್ನು ಕೇಳಿದೆ ನಾವು. ಯಾಕಂದರೆ ಮುಂದೆ ಜನ್ಮಕ್ಕೂ ಆ ಋಣ ಬರುತ್ತೆ ಹೇಳುವಂಥದ್ದು. ಹಾಗಾಗಿ ಅದನ್ನು ಕೊಡುವಂತಹ ಒಂದು ಪ್ರಯತ್ನಗಳಾಗುತ್ತೆ. ಹಾಗೆ 6ನೇದಾಗಿ ಬಹಳ ಮುಖ್ಯವಾಗಿ ನಿಮಗೆ ಏನಾದರೂ ಅಲ್ಪ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಿದ್ದರೆ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗಿದ್ದರೆ ಅದನ್ನು ಗುರು ಪರಿಹಾರ ಮಾಡ್ತಾನೆ.
ಯಾಕೋ ಒಂದು ನಾನು ಸರ್ಟಿಫಿಕೇಟ್ ಮಾಡ್ಕೊಳ್ಬೇಕಿತ್ತು. ಯಾಕಂದರೆ ವಿದ್ಯೆ ಹೇಳುವಂಥದ್ದು ಸಾಯುವವರೆಗೂ ನಾವು ಓದ್ತಾ ಇರಬೇಕು. ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ ಹಿರಿಯರು ತಿಳಿದವರು, ಪ್ರತಿನಿತ್ಯವೂ ಕೂಡ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಆದರೂ ಕೂಡ ಓದಲಿಕ್ಕೆ ಅಂತ ಇರಬೇಕಂತೆ. ಸಮಯವನ್ನು ಓದಿದ ನೆನಪಿಟ್ಕೊಂಡು ಓದ್ತಾ ಇರಬೇಕಂತೆ. ಯಾಕಂದರೆ ಆವಾಗ ನಮಗೆ ಆ ವಿದ್ಯೆ ಪುನಃ ಪುನಃ ಜಾಗೃತಿ ಆಗ್ತಾ ಬರುತ್ತೆ. ಇವತ್ತಿನ ಕಾಲ ಆಗಿದೆ, ಓದಾಯಿತು ಬಿಟ್ಟಾಯಿತು ಮರ್ತೋಯ್ತು, ನಾಳೆಗೇನೋ ಗೊತ್ತಿಲ್ಲ. ಅದಕ್ಕೆ ಆವರ್ತನೆ ವಿವರ್ತನೆ ಯೋಗೋಪಾಯತಿ ತಗುಂಭವೇ ವೇದ ಮಂತ್ರಗಳಿಗೆಲ್ಲ ಹೇಳುತ್ತೆ. ಅದನ್ನೆಲ್ಲ ಆವರ್ತನೆ ಮಾಡ್ತಾ ಇರಬೇಕು. ಆವಾಗ ವೇದ ಮಂತ್ರಗಳು ಪುನಃ ಪುನಃ ಪಠನೆ ಆಗ್ತಾ ಇರುತ್ತೆ. ಹಾಗಾಗಿ ಅಂಥ ಆವರ್ತನೆಗಳನ್ನ ವೇದಗಳಿಗೆಲ್ಲ ಹೇಳುತ್ತೆ. ಅದೇ ತರಹ ಎಲ್ಲವನ್ನು ಕೂಡ ಓದ್ತಾ ಇರಬೇಕು ಮತ್ತು ಹೊಸದಾದಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಇರಬೇಕು. ಇವತ್ತಿನ ಇಂಪ್ರೂವ್ಮೆಂಟ್ ಆದಂಥ ಜಗತ್ತಿನಲ್ಲಿ ನಾವು ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕು, ಇಲ್ಲಾಂದರೆ ಕಷ್ಟ ಆಗ್ತದೆ. ಹಾಗೆ 7ನೇದಾಗಿ ಬಹಳ ಮುಖ್ಯವಾಗಿ ಕೌಟುಂಬಿಕವಾದಂಥ ಸಮಸ್ಯೆಗಳು. ಯಾಕಂದರೆ ನಿಮ್ಗೆ ಅಷ್ಟಮ ರಾಶಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಈ ಗುರು ಕೌಟುಂಬಿಕವಾದಂತಹ ಕಿರಿಕಿರಿಯನ್ನು, ಒಂದು ಗಂಡ ಹೆಂಡತಿಯ ದಾಂಪತ್ಯ ಜೀವನದಲ್ಲಿರಬಹುದು, ಅಥವಾ ಮನೆಯಲ್ಲೇನೋ ಕಿರಿಕಿರಿ ಇರಬಹುದು, ಆಸ್ತಿಪಾಸ್ತಿಗಳ ಕಿರಿಕಿರಿ ಇರಬಹುದು, ಇದನ್ನೆಲ್ಲ ಬದಲಾವಣೆ ಮಾಡ್ತಾನೆ. 8ನೇದಾಗಿ ಬಹಳ ಮುಖ್ಯವಾದಂಥ ಘಟ್ಟ ಏನು ನೀವು ಕಳ್ಕೊಂಡಿದ್ದೀರಲ್ವ, ಯಾವುದಕ್ಕೆ ಹರಸಾಹಸ ಮಾಡ್ತಾ ಇದ್ದೀರಲ್ವ, ಅದನ್ನು ಪಡ್ಕೊಳ್ಳುವಾಗ ಗುರು ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಯಾವುದೋ ಒಂದು ಪಡೆಯಲಿಕ್ಕೋಸ್ಕರವಾಗಿ ನೀವು ಹೋರಾಟ ಮಾಡ್ತಾಯಿದ್ದೀರಿ. ನಿಮ್ಮ ಗುರಿ, ನಿಮ್ಮ ದೃಷ್ಟಿ ಯಾವುದೋ ಒಂದಿದೆ. ಯಾಕಂದರೆ ಆ ಗುರುವೂ ಹಿಂದೆ ಬಂದು ನಿಂತಿದ್ದಾನೆ, ನಿಮ್ಮ ಗುರಿಯೂ ಕ್ಲಿಕ್ ಆಗ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಗುರು ಹಿಂದೆ ಇದ್ದಾನೆ. ಈಗ ನಿಮಗೆ ಗುರಿ ಅನಕ ಮುಂದೆ ಇದೆ ನಿಮಗೆ. ಆದರೆ ಇಷ್ಟು ದಿವಸ ಹಿಂದೆ ಗುರು ಇರಲಿಲ್ಲ, ಪುಷ್ ಮಾಡುವಂತಹ ಗುರು ಇರಲಿಲ್ಲ. ಆದರೆ ಪುಷ್ ಮಾಡುವಂತಹ ಗುರುವೂ ಹಿಂದೆ ಇದ್ದಾನೆ, ಆ ಗುರಿಯೂ ಕೂಡ ಮುಂದೆ ಇದೆ. ಹಾಗಾಗಿ ಅದನ್ನು ಪಡ್ಕೊಳ್ತೀರಿ ನೀವು ಅಂಥೇಳಿ ಹೇಳಬಹುದು. ಯಾವುದೇ ವಿಷಯ ಇರಬಹುದು, ಅದು ನಿಮ್ಮ ಮನಸ್ಸಿಗೆ ಬಿಟ್ಟಂತಹದ್ದು, ನಿಮ್ಮ ರಾಶಿಗೆ ಬಿಟ್ಟಂತಹದ್ದು, ಅಂಥ ವಿಷಯಗಳನ್ನು ನೀವು ಪಡ್ಕೊಳ್ತೀರಿ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ನೀವು ಒಂದಷ್ಟು ಎಲ್ಲೋ ಒಂದು ಕಡೆಗೆ ಸೇವಿಂಗ್ ಮಾಡಿ, ಎಲ್ಲೋ ಒಂದು ಕಡೆಗೆ ಹಣವನ್ನು ಇಡುವಂತಹ ಒಂದು ಪ್ರಯತ್ನ ಆಗ್ತದೆ. ಒಂದು ಲಾಭ ಆದಮೇಲೆ ಇಡದೆ ಬಿಡ್ತೀರಾ, ಹಾಗೆ ಕಳ್ಕೊಳ್ಳೋದು ನಿಲ್ತದೆ. ಇದು ಬಹಳ ಮುಖ್ಯವಾಗಿ. ಏನೋ ವಾಹನಕ್ಕೆ ಟಚ್ ಆಯಿತು, ಕಿರಿಕಿರಿ ಆಯಿತು, ಅಥವಾ ಯಾವುದೊಂದು ಮಂಗಲ ಕಾರ್ಯ ಮಾಡಬೇಕು, ಹೀಗೆ ಇಂತಹ ಯಾವ್ಯಾವುದು ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂದ್ಕೊಳ್ತೇವೋ ಅದನ್ನೆಲ್ಲ ಗುರು ಈಡೇರಿಸ್ತಾನೆ. ನನಗೆ ಎಷ್ಟು ಬೇಕು, ಎಷ್ಟು ಹೇಳಿದ್ರೂ ಗುರುವಿನ ಬಗ್ಗೆ ನಾವು ಸಮಯವೇ ಸಾಕಾಗೋದಿಲ್ಲ. ಒಟ್ಟಿನಲ್ಲಿ ಗುರುವಿನ ಅನುಗ್ರಹ ಇದೆ, ಗುರುವಿನ ಬಲ ಇಲ್ಲೇ ಇದೆ ಅಂತ ಹೇಳ್ತಾ, ಇನ್ನು ನೋಡಿ ನಕ್ಷತ್ರ ಪರಿಹಾರಗಳೇನು ನಿಮಗೆ ಚೆನ್ನಾಗಿದೆ, ಆದರೂ ಕೂಡ ಮಾಡಲಿಕ್ಕೆ ಮರಿಬೇಡಿ. ಪುನರ್ವಸು ನಕ್ಷತ್ರ 2, 3, 4ನೇ ಪಾದ ಎಷ್ಟಾಗುತ್ತೋ ಅಷ್ಟು ರಾಮನಾಮಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಾಮಸ್ಮರಣೆ ಮಾಡಿ. ಆ ರಾಮನಾಮಸ್ಮರಣೆಯಿಂದ ಒಳ್ಳೆಯದಾಗ್ತದೆ. ಇನ್ನು ಪುಷ್ಯ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರುದ್ರಾಕ್ಷ ಧಾರಣೆ ಮಾಡಿ. ಈ ತರಹ ಒಂದು ವರ್ಜಿನ ರುದ್ರಾಕ್ಷ ಧಾರಣೆ ಮಾಡಿ. ಆ ರುದ್ರಾಕ್ಷೆಯಿಂದ ಬಹಳ ಶುಭವಾಗುತ್ತೆ. ಇನ್ನು ಅಶ್ಲೇಷ ನಕ್ಷತ್ರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವಿನ್ನು ಗುರುವಿನ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ ನಮಸ್ಕಾರ ಮಾಡಿರಿ. ಯಾಕಂದರೆ ಹಿಂದೆ ಗುರುಬಲ ಇದ್ದಾಗ ನೀವು ಬಹಳ ಒಳ್ಳೆಯದಾಗಿದೆ. ನಿಮ್ಗೆ ಅಶ್ಲೇಷ ನಕ್ಷತ್ರದವರಿಗೆ ನೋಡಿ, ಮದುವೆ ಆಯಿತು, ಕುಟುಂಬ ಆಯಿತು, ಒಳ್ಳೆಯದಾಯಿತು, ಎಲ್ಲ ಆಯ್ತಲ್ವ, ನಿಮಗೆ ಗುರು ಕೊಟ್ಟ ನಿಮಗೆ. ಅದೇ ತರಹ ಇವಾಗೂ ಕೂಡ ನೀವು ಮಾಡಿ ಮುಂದೆ ಹೋಗಬೇಕು. ಮುಂದೆ ಹೋಗಿ ಅಭಿವೃದ್ಧಿ ಪಥಕ್ಕೆ ಪಡ್ಕೊಳ್ಬೇಕು. ಯಾಕಂದರೆ ಅಶ್ಲೇಷ ನಕ್ಷತ್ರದಲ್ಲಿ ಒತ್ತಿ ಹೇಳ್ತೇನೆ ನಾನು, ನಿಮ್ಮ ಜೀವನ ಬಹಳ ಆಸೆಗಳಿದೆ, ಬಹಳ ದೊಡ್ಡದಾಗುವಂತಹ ವ್ಯಕ್ತಿಗಳಿದ್ದೀರಿ, ಬಹಳ ಶ್ರೇಯಸ್ ಕಡೆಗೆ ನೀವು ಹೋಗಲಿಕ್ಕಿದ್ದೀರಿ. ಅದಕ್ಕೆಲ್ಲ ಹಿಂದೆ ಗುರುವಿನ ಬಲವೂ ಬಂದಿದೆ, ಮುಂದಿನ ಗುರಿಯೂ ಕೂಡ ಕ್ಲಿಯರ್ ಆಗಿದೆ. ಹಾಗಾಗಿ ಆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ಇಟ್ಟು ಸಾಧ್ಯವಾಗುತ್ತೋ ಅಷ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಗುರುವಿನ ಸೇವೆ ಮಾಡಿ, ಗುರುವಿನ ಆರಾಧನೆ ಮಾಡಿ, ಗುರು ಜಪವನ್ನು ಮಾಡಿ. ಅದರಲ್ಲೂ ಕೂಡ ಅಶ್ಲೇಷ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿ ಗುರುನಾಮಸ್ಮರಣೆ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಿ. ಅಥವಾ ನಿಮ್ಮ ಮನೆ ಹತ್ತಿರದಲ್ಲೆಲ್ಲಾದರೂ ಗುರುವಿನ ದೇವಸ್ಥಾನ ಇದ್ದರೂ ಹೋಗಿ, ಶಂಕರಾಚಾರ್ಯ ಇದ್ದರೂ ಹೋಗಿ, ರಾಘವೇಂದ್ರ ಸ್ವಾಮಿಗಳಿದ್ದರೆ ಹೋಗಿ, ಸಾಯಿಬಾಬಾ ಇದ್ದರೂ ಹೋಗಿ, ಎಲ್ಲ ಒಂದು ಗುರುವಿನ ಪರಂಪರೆ ಎಲ್ಲಿ ಬೇಕಾಗಿದ್ದರೂ ಹೋಗಿ. ಒಟ್ಟಿನಲ್ಲಿ ಗುರುವನ್ನು ಮರಿಬೇಡಿ, ಬಿಡಬೇಡಿ. ಯಾಕಂದರೆ ಗುರುಬಲ ಇದೆ ಅಂತೇಳಿ ಅಹಂಕಾರವೂ ಬೇಡ. ಕೆಲಸಗಳಾಗ್ತಾ ಇದೆ ಅಂತೇಳಿ ನಾಳೆ ಕೆಲಸ ಆಗದೇ ಇರುವಂಥ ಟೈಮೂ ಬರುತ್ತೆ. ನೋಡಿ, ಒಂದು ಸಲ ಅತ್ಯಂತ ಒಂದು ಕಥೆ ನೆನಪಾಗುತ್ತೆ. ಅತ್ಯಂತ ಇನ್ನೇನು ಬಡತನ ಬಂದು ಹೋಗಿದೆ ಬಹಳ ಶ್ರೀಮಂತನಿಗೆ. ಅವನು ಒಬ್ಬನ ಹತ್ರ, ಗುರುಗಳ ಹತ್ರ, ಮಹಾತ್ಮರ ಹತ್ರ ಹೋಗಿ ಕೇಳ್ತಾನೆ, ಏನು ಸ್ವಾಮಿ, ನನಗೆ ಈಗ ಕೋಟಿಗಟ್ಟಲೆ ದುಡ್ಡಿತ್ತು, ಆದರೆ ಎಲ್ಲ ಬಿಟ್ಟು ಹೋಗಿಬಿಟ್ಟಿದೆ. ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ ಸ್ವಾಮಿ, ನಾನು ಏನು ಮಾಡಲಿ? ಒಂದು ಪ್ರಾಣತ್ಯಾಗ ಮಾಡಬೇಕು ಬಂದಿದ್ದೇನೆ. ಕೊನೆಗೆ ನಿಮ್ಮ ಹತ್ರ ಒಂದು ಮಾತಾಡ್ಕೊಂಡು 5 ನಿಮಿಷ ಹೋಗೋಣ ಅಂಥೇಳಿ ಬಂದಿದ್ದೇನೆ ಅಂಥೇಳಿ ಹೇಳ್ತಾನೆ. ಆವಾಗ ಗುರುಗಳು 2 ಚೀಟಿ ಕೊಡ್ತಾರೆ. ಬರೆದು ಬಿಟ್ಟು ಚೀಟಿಯನ್ನು ಮರೆಸಿ ಕೊಡ್ತಾನೆ. ನೋಡಪ್ಪ, ಈ ಚೀಟಿ ತೆಗೆದುಕೊಂಡು ಹೋಗಿ ಈಗ ನೋಡು, ನೀನು ಇನ್ನೊಂದು ಚೀಟಿಯನ್ನು ನೀನು 1-2 ವರ್ಷ ಆದಮೇಲೆ ನೋಡುವಳು ಹೇಳ್ತಾನೆ. ಅವಾಗ ಅವನು ಹೋಗ್ತಾನೆ, ಆ ಚೀಟಿ ತೆಗೆದುಕೊಂಡು ಹೋಗ್ತಾನೆ. ಹೋಗಿ ಮನೆಗೆ ಹೋಗಿ ನೋಡ್ತಾನೆ. ನೋಡಪ್ಪ, ಕೆಲವೇ ದಿವಸದಲ್ಲಿ ನಿನಗೆ ಬದಲಾವಣೆ ಬರುತ್ತದೆ. ನೀನು ಹಿಂದೆ ಹೇಗಿದೆಯೋ ಅದೇ ಥರ ನೀನು ಆಗತ್ತೀಯಾ ಅಂಥೇಳಿ ಆ ಚೀಟಿಯಲ್ಲಿ ಮಹಾತ್ಮರ ಗುರುಗಳು ಬರೆಕೊಡ್ತಾರೆ. ಆವಾಗ
ಓಹೋ ನನಗೆ ಬದಲಾವಣೆ ಆಗೇ ಆಗತ್ತೆ ಅಂಥೇಳಿ ಆ ಗುರುಗಳ ಮೇಲೆ ನಂಬಿಕೆ ವಿಶ್ವಾಸದಿಂದ ಆ ಸಾಯುವ ತೀರ್ಮಾನ ಬಿಡುತ್ತಾನೆ. ಪುನಃ ಅವನಿಗೆ ಆರ್ಥಿಕವಾದಂಥ ಅಭಿವೃದ್ಧಿ ಆಗುತ್ತೆ. ಪುನಃ ಎಲ್ಲ ರಾಜ್ಯ ಕೋಶ ಎಲ್ಲವನ್ನೂ ಕೂಡ ಕಟ್ತಾನೆ. ಎಲ್ಲ ದೊಡ್ಡದಾದಂಥ ವ್ಯಕ್ತಿ ಆಗ್ತಾನೆ. ಬಹಳ ಶ್ರೀಮಂತನಾಗ್ತಾನೆ. ಹಿಂದೆ ಇದ್ದ ಹಾಗೆ ಆಗ್ತಾನೆ. ಕೊನೆಗೆ ಒಂದು ಸಲ ಜ್ಞಾಪಕ ಬರುತ್ತೆ 2 ವರ್ಷದ ಮೇಲೆ, ಆ ಗುರುಗಳೇನೋ ಮತ್ತೆ ಚೀಟಿ ಕೊಟ್ಟಿದ್ದಿರಲ್ಲ, ಅದೇನು ನೋಡ್ಲಿಕ್ಕೆ ಹೋದರೆ, ನೋಡು ಈಗಿರುವಂತಹದ್ದು ಕೂಡ ಅಲ್ಪ ಕಾಲವಾದಂತಹದ್ದು, ಪುನಃ ನೀನು ಮತ್ತೆ ಕೆಳಗೆ ಬರಬಹುದು ಬರೆದಿರ್ತಾರೆ ಅವರು. ಯಾಕಂದರೆ ಇದು ಶಾಶ್ವತವಲ್ಲ, ಮತ್ತೆ ಕೆಳಗಡೆ ಬರಲಿಕ್ಕೂ ಕೂಡ ಅವಕಾಶ ಇದೆ. ಓಹೋ, ಆವಾಗ ಎಚ್ಚರ ಆಗ್ತದೆ. ಆವಾಗ ಈತ ಮಿತಿಯಲ್ಲಿ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಇದು ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗೋಣ. ಆ ದೈವಾನುಗ್ರಹವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.